ಓಕೆ, ಸೊ ನಿರಂಜನ್ ಅವರೇ, ಯಶು ಅವರೇ, ರೆಡಿ ಆಗಕ್ಕೆ ಯಾರು ಎಷ್ಟು ಸಮಯ ತಗೊಂಡ್ರಿ? ಇದು ನಮ್ಮೊಬ್ಬರ ಜೀವನದಲ್ಲ, ಎಲ್ಲರ ಜೀವನದಲ್ಲೂ ಒಂದೇ ಸತ್ಯ. ಹೆಣ್ಮಕ್ಳು ಜಾಸ್ತಿ ಟೈಮ್ ಕೊಟ್ಟು ಇದು ತುಂಬಾ ಕ್ಯಾಮ್ರಾ ಇದೆ, ಮಾನಮರಿ ಹೋಗ್ಬಿಡುತ್ತೆ. ಎಷ್ಟು ನಿಜ ಈ ವಿಚಾರದಲ್ಲಂತೂ ನಮ್ಮ ಮನೆಯವರೇ ತುಂಬಾ ಲೇಟಾಗಿ ರೆಡಿ ಆಗೋದು. ನಾನು ರೆಡಿ ಆಗೋದು ಲೇಟ್ ಅಲ್ಲ, ಇವಳು ಪೂರ್ತಿ ನಮ್ ದಸರಾ ರೆಡಿಯಾಗಿ ಬರೋ ತನಕ ಮಾವು ತನಕ ಕಾಯ್ತಾ ಇರ್ತೀನಿ ನಾನು. ಎಲ್ಲ ರೆಡಿ ಹೋಗೋಣ ಅಂತ ಬರೋದಷ್ಟೇ. ನಾನು ಫಸ್ಟ್ ರೆಡಿ ಆಗಿ ಹೋಗೋದಿಲ್ಲ, ಯಾಕಂದ್ರೆ ನಂಗೆ ಅಂದಾಜು ಇಲ್ಲ ಇವ್ರು ಎಷ್ಟೊತ್ತು ತಗೊಂತಾಳೆ ಅಂತ. ಎಲ್ಲ ರೆಡಿ ಹೋಗೋಣ ಅಂತ ನಂದು 5 ನಿಮಿಷ ಒಳಗೆ ಹೋಗೋದು, ಆಚೆ ಬರೋದು, ಅಷ್ಟೇ ಕೆಲಸ. ಏನಿವೆ ನಮ್ದು ನಡೀತಾನೆ ಇರುತ್ತೆ. ಇವ್ರದ್ದು ನಡೆಯಕ್ ಹೋಗಿದೆ, ಇನ್ನು ನಡೆಯೋದೇನೇನಿದೆಯೋ ಗೊತ್ತಿಲ್ಲ. ಒಟ್ಟಲ್ಲಿ ಜೈ ಸಿನಿಮಾಗೆ ವಿಶ್ ಯು ಆಲ್ ದಿ ಬೆಸ್ಟ್. ಅಂಡ್ ರೂಪೇಶ್ ಆಸ್ ಆಲ್ವೇಸ್ ಈ ನಡುವೆ ಎಲ್ಲ ನಿಮ್ದೇ ಕಾಲ. ಸೊ ಇದೊಂಥರ ಸುವರ್ಣ ಕಾಲ ಇದು. ಸೊ ವಿಶ್ ಯು ಆಲ್ ದಿ ಬೆಸ್ಟ್. ಒಂದ್ ಕಾಲದಲ್ಲಿ ಕನ್ನಡ ಮಾರ್ಕೆಟ್ ಚಿಕ್ಕದು ಅದು ಇದು ಅಂತ ಇದ್ರು, ಬಟ್ ನಮ್ಮ ಎಸ್ ಸರ್, ನಮ್ಮ ರಿಷಬ್ ಸರ್ ಅದನ್ನ ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್ ಮಾಡಾಕಿದ್ರು. ಈಗ ತುಳು ಇಂಡಸ್ಟ್ರಿ ಚಿಕ್ಕದು, ಅದು ಎಲ್ಲಿದೆ ಮಾರ್ಕೆಟ್ ಅಂತ ಕೇಳೋರ್ಗೆ, ತುಳು ಇಂಡಸ್ಟ್ರಿನೂ ಪ್ಯಾನ್ ವರ್ಲ್ಡ್ ಮಾಡಕ್ ಕೊಟ್ರೆ ನಮ್ಮ ರೂಪೇಶ್ಗೆ ಜೋರಾಗಿ ಬರ್ಲಿ ಚಪ್ಪಾಳೆ. ಈ ಸಲ ತುಳು ಅಂಡ್ ಕನ್ನಡ ಅಲ್ವಾ, ಒಳ್ಳೆ ಮಂಡೆ ಮುಂಟು ಮಾರ್ಯಾರ, ಅಲ್ಲಿ ಯಾಕೆ ಇಲ್ಲೂ ಮಾಡ್ಬೇಡ ಅಂತ. ಬಟ್ ಒಳ್ಳೇದಾಗ್ಲಿ. ಅಂಡ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲರಿಗೂ ಮೊದಲನೇದಾಗಿ ಸ್ವಾಗತ. ಅಂಡ್ ಎಲ್ಲ ಸ್ನೇಹಿತರೆ ಹೇಳೋದು, ಗುರು ಸರ್, ವಿನಯ್, ನಮ್ ರೂಪೇಶ್ ಸರ್, ಅಪ್ಪ ಆರ್ಯವರ್ಧನ್ ಸರ್, ಸಖತ್ತಾಗಿತ್ತು ಸರ್ ಲವ್ ಸ್ಟೋರಿ. ನಿಜವಾಗಿ ಇಷ್ಟೆಲ್ಲ ಇವ್ರದೆಲ್ಲ ಲವ್ ಸ್ಟೋರಿ ಕೇಳ್ಮೇಲೆ ನಮ್ದೇನು ಅಂತ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ಬಟ್ ಇದ್ರ ಬಗ್ಗೆ ತಜ್ಞರ ಮಾಹಿತಿಯನ್ನ ಪಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ತಜ್ಞರು ದಯವಿಟ್ಟು ಹೇಳ್ಬೇಕು. ಹೌದು, ನಾನು ಹೇಳ್ದೆ ನಿರಂಜನ್ ಬಂದಾಗ್ಲೇ ನಮಗ್ ಕೆಲಸ ಕಡಿಮೆ ಅಂತ. ಇಲ್ಲ, ನಮ್ದು ಐ ಥಿಂಕ್ ತುಂಬಾ ಇಂಟರ್ವ್ಯೂಸ್ ಅಲ್ಲಿ ನಮ್ದು ಮೀಡಿಯಾದೇ ನೋಡ್ಕೊಂಡು ಹೇಳು, ಎರಡನೇ ಹೇಳ್ಬಿಟ್ಟು ಇವ್ರು ಇಷ್ಟ ಬಂದಿದ್ದಲ್ಲ ಹೇಳ್ಬಿಟ್ಟು ಹುಷಾರು. ತುಂಬಾ ಇಂಟರ್ವ್ಯೂ ಕೊಟ್ಟಿದೀವಿ. ನಮ್ದು ಒಂದು ಫೇಸ್ಬುಕ್ ಲವ್. ಸೊ ಫೇಸ್ಬುಕ್ ಲವ್ ನನ್ನ ಲೈಫ್ ಲಾಂಗ್ ಒಂದು ವ್ಯಕ್ತಿ ಜೊತೆ ನಾನು ಈ ತರ ಜೀವನ ಮಾಡ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ನನಗೆ ನಿಜ ಅಂತ ನನ್ನ ಫೋನ್ ರಿಂಗ್ ಆಗ್ತಿದೆ ಅಲ್ಲಿ. ಆಲ್ ಥ್ಯಾಂಕ್ಸ್ ಟು ಮಾರ್ಕ್ ಜುಕರ್ಬರ್ಗ್, ಆಗ ಅವರಿಗೆ ಥ್ಯಾಂಕ್ ಹೇಳ್ಬೇಕು. ಸೊ ನನ್ನ ಜೀವನದ ಒಂದು ಮುಖ್ಯವಾದ ವ್ಯಕ್ತಿ, ಮರೆಯಲಾರದ ವ್ಯಕ್ತಿ, ಇವನ್ನ ಬಿಟ್ಟಿರಕ್ ಸಾಧ್ಯನೇ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಫೇಸ್ಬುಕ್. ಇವಳು ಬಿಟ್ಟಿರೋದೆಲ್ಲ ಯಾರ ಜೊತೆನೂ ಬಿಡ್ತಾ ಇಲ್ಲ. ಎಲ್ಲರೂ ಹೋದ್ರೆ 40 ಫೋನ್ ಮಾಡ್ಬಿಡ್ತಾಳೆ. ಬಿಟ್ಟಿರೋದೇ ಇಲ್ಲ, ಅದೇ ಸಮಸ್ಯೆ. ಆದ್ರೂ ಪರವಾಗಿಲ್ಲ, ಒಂಥರ ಚೆನ್ನಾಗಿದೆ, ಬಹಳ ಚೆನ್ನಾಗಿ. ಬಿಡಕ್ಕಂತೂ ಮದುವೆ ಆಗಿಲ್ವಲ್ಲ ನಿಮ್ದ? ಹಾಗೆಲ್ಲ ಹೇಳ್ಬಾರ್ದು ಕಣೆ. ಬಟ್ ಇಲ್ಲ, ನಿಜವಾಗ್ಲು ಇಲ್ಲೆಲ್ಲ ಲವ್ 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 ಅಂತ ಮಾತಾಡ್ತಾರೆ. ಏನ್ ಲವ್ ಏನು, ಬಟ್ ಏನಪ್ಪಾ ಒಳ್ಳೇದೇ ಹೇಳ್ಬೇಕು. ಮ್ಯಾಮ್, ಪಲ್ಲವಿ ಮ್ಯಾಮ್ ನಿಮ್ ಮಾತ್ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ರು ನಿರಂಜನ್, ನೀವು ಕೇಳಿಸ್ಕೊಂಡಿಲ್ಲ. ಶಿ ವಾಸ್ ವೆರಿ ಪ್ರಾಕ್ಟಿಕಲ್. ಅಯ್ಯಲ್ಲ, ಲವ್ ಅನ್ನೋದೇ ಪ್ರಾಕ್ಟಿಕಲ್. ಅದು ಒಬ್ಬೊಬ್ಬರದು ವ್ಯಾಲಿಡಿಟಿ ಒಂದೊಂದಷ್ಟು ಅಷ್ಟೇ. ಬಟ್ ಏನೇ ಇಲ್ಲ, ಲವ್ ಮ್ಯಾರೇಜ್ ನಾನು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀನಿ. ಯಾಕೆಂದ್ರೆ ನಾವೆಲ್ಲ ಮೀಡಿಯಲ್ಲಿ ಇದ್ದಿದ್ರಿಂದ ಅರೇಂಜ್ ಮ್ಯಾರೇಜ್ ಅನ್ನು ಹೆಣ್ ಕೊಡ್ತಾ ಇರ್ಲಿಲ್ಲ, ಈಗಲೂ ಕೊಡಲ್ಲ. ಅದು ಬೇರೆ ಪ್ರಶ್ನೆ. ಎಂತ ದೊಡ್ಡ ಸ್ಟಾರ್ ಆಗ್ಲಿ, ಏನ್ ಮೀಡಿಯಾ ಬೇಡಪ್ಪ, 4 ದಿನ ನ್ಯೂಸ್ ಅಲ್ಲಿ ಬಂದ್ಬಿಡ್ತಾರೆ, ಏನ್ಬಿಡ್ತಾರೆ. ಇಲ್ಲ, ಆಮೇಲೆ ಎಷ್ಟು ಅಂತಾರೆ. ಒಂದಷ್ಟು ಬರ್ತಾ ಇದೆ ಅಂದ್ರೆ ಎಷ್ಟು ದಿನ ಬರುತ್ತೆ ಅಂತಾರೆ. ಅದನ್ನ ನಮಗೂ ಗೊತ್ತಿರಲ್ಲ ಎಷ್ಟು ದಿನ ಬರುತ್ತೆ ಅಂತ. ಯಾಕೆಂದ್ರೆ ನಾವೆಲ್ಲ ಕನ್ನಡದವ್ರನ್ನ ಬೆಳೆಸಿ 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 ಅನ್ಬಿಟ್ಟು ಹಿಂಗ್ ಅನ್ಬಿಟ್ಟು ಒಂದ್ ಕೈ ಹಿಂಗ್ ಅನ್ಬಿಟ್ಟು ಹೋಗ್ಬಿಟ್ಟಿರ್ತೀವಿ. ಸೊ ಜೊತೆಲಿದ್ದವ್ರನ್ನ ಕೆಲವ್ರು ಬೆಳೆಸಲ್ಲ, ಹಂಗಾಗಿ ಹೊಂದ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ನಾವು ಅವ್ರಿಗೆ ಚಪ್ಪಟೆ ಹೊಡಿರ್ತೀವಿ, ಬೆಳೆಸಿ ಅಂತ. ಸೊ ಹಾಗಾಗಿ ಹೈಲಿ ಅನ್ಸರ್ಟನ್ ಫೀಲ್ಡ್ ಅಂದ್ರೆ ನಮ್ಮ ಮೀಡಿಯಾ ಫೀಲ್ಡ್. ಸೊ ಇಲ್ಲಿ ಯಾವ್ದ್ರದ್ದು ನಂಬಿಕೆ ಇಲ್ಲ, ಎಂತದ್ದು ಇಲ್ಲ. ಅಂತದ್ರಲ್ಲಿ ಅರೇಂಜ್ ಮ್ಯಾರೇಜ್ ಆಗೋದು ಬಹಳ ಕಷ್ಟ. ಸೊ ಅದಕ್ಕೆ ನಾವು ರಿಸ್ಕೇ ತಗೊಳ್ಳಿಲ್ಲ. ನಾನು ಚಿಕ್ಕ 3ನೇ ಕ್ಲಾಸಲ್ಲಿ ಇದ್ದಾಗಲೇ ಹೇಳಿದ್ದೆ, ಆದ್ರೆ ಲವ್ ಆಗೋದು ಅಂತ. ಸೊ ಮಾತಿಗೆ ಉಳಿಸ್ಕೊಂಡು ಮಾತು ತಪ್ಪದ ಮಗನಾಗಿ ಇವಳು ಮದುವೆ ಆಗಿದ್ದೀನಿ. ಬಟ್ ನಮ್ದು ಫೇಸೇ ನೋಡದೆ ಆಗಿದಂತ ಲವ್. ಅಂದ್ರೆ ಈಗಿನ ಕಾಲದಲ್ಲಿ ಪ್ರೊಫೈಲ್ ಅಲ್ಲಿ ಯಾವ ಫೋಟೋ ಹಾಕಿರ್ತಾರೆ ಅಂತಾನೆ ಗೊತ್ತಾಗಲ್ಲ. ನನ್ ಪುಣ್ಯಕ್ಕೆ ನೋಡಿದ ಫೋಟೋ ಇವಳ ಮುಖ 2 ಒಂದೇ ಆಗಿತ್ತು. ಸೊ ಹಾಗಾಗಿ ಅಲ್ಲ, ಇವಾಗ ಗೊತ್ತಾಗಲ್ಲ. ಇವಾಗಂತೂ ಯಪ್ಪ ಏನೋ ತೋರಿಸ್ತಾರೆ, ಅದು ಏನೋ ಇರುತ್ತೆ. ಹುಣ್ಣಿಮೆ ಚಂದನ್ ತೋರಿಸ್ತಾರೆ, ಇಲ್ಲಿ ನೋಡೋದು ಸೀತಾಫಲ ಆಗಿರುತ್ತೆ. ಸೊ ನನ್ನ ಮಗನ್ ನಂಬಂಗೇ ಇಲ್ಲ ಇವಾಗ ಅಂತದ್ದು. ನಾನು ಇಂಟರ್ನೆಟ್ ಅಲ್ಲಿ ನೋಡಿದ ಫೇಸ್ಗಿಂತ ಅದ್ಭುತವಾದ ಫೇಸು. ಈ ಫೇಸ್ಗಿಂತ ಆ ಮನಸ್ಸಿದೆಯಲ್ಲ, ಅಯ್ಯೋ ಏನೇ ಒಳ್ಳೇದೇ. ಯಪ್ಪ, ನಾನು ಹೇಳ್ತೀನಿ, ನನ್ನೆಂತಿ ಅಷ್ಟು ಒಳ್ಳೆಯವಳು ಯಾರು ಇಲ್ಲ. ಹೇಳಿದ್ದೀನಿ,
ಅದೇ ನಾನೆಲ್ಲ ಹೆಂಗೆ ಕಾರಲ್ಲಿ ಬರ್ತಾ ಹೇಳ್ಕೊಡ್ತಾ ಇದ್ದೆ, ಹಿಂಗೆ ಹೇಳ್ಬೇಕು ಅಂತ. ಕಣ್ಣುಡಿ ಕರೆಕ್ಟ್ ಕಣ್ಣುಡಿ ಹೆಂಗ್ ಬಿಡ್ತಾರೆ ನೋಡ್ರಿ. ಇಲ್ಲ ನಿಜವಾಗ್ಲು ಸುಖ ಜೀವನಕ್ಕೆ ಒಂದಷ್ಟು ಸೂತ್ರಗಳು ಅಂತೆಲ್ಲ ತಿಳಿದವ್ರು ಹೇಳ್ತಾರೆ. ನಾನ್ ತಿಳ್ಕೊಂಡೋದು ಒಂದೇ ಸೂತ್ರ, ತೆಪ್ಪಗಿದ್ ಬಿಟ್ರೆ ಅದೇ ಒಂದ್ ಒಳ್ಳೆ ಸೂತ್ರ.